ಇನ್ನು ಇವತ್ತು ಲೋಕಭವನದಲ್ಲಿ ನಡೆದಂತ ಈ ಪದಗ್ರಹಣ ಕಾರ್ಯಕ್ರಮ ಹೇಗಿತ್ತು? ಪದಗ್ರಹಣ ಕಾರ್ಯಕ್ರಮದಲ್ಲಿ ಇವತ್ತು ಬಹಳಷ್ಟು ವಿವಿಐಪಿಗಳೆಲ್ಲ ಮೂವ್ಮೆಂಟ್ ಎಲ್ಲ ಬಹಳ ಜೋರಾಗಿತ್ತು. ಯಾರ್ಯಾರೆಲ್ಲ ಇವತ್ತು ಬಂದಿದ್ರು? ಬಹಳಷ್ಟು ಮಠಾಧೀಶರುಗಳು, ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟ ಹಾಗಿನ ಗುರುಗಳ ಆ ಪ್ರೆಸೆನ್ಸ್ ಇವತ್ತು ಯಾವ ರೀತಿಯಾಗಿ ಕಂಡು ಬರ್ತಾ ಇತ್ತು. ಬನ್ನಿ ಇವತ್ತು ಓವರ್ ಆಲ್ ಆಗಿ ಈ ಓತ್ ಟೇಕಿಂಗ್ ಸೆರೆಮನಿಗೆ ಸಂಬಂಧಪಟ್ಟ ಹಾಗಿನ ಒಂದು ರಿಪೋರ್ಟ್ ಅನ್ನ ಕ್ವಿಕ್ ಆಗಿ ನೋಡ್ಕೊಂಬೋಣ. ಮೊದಲಿಗೆ ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಪಕ್ಷನಿಷ್ಠನಿಗೆ ಸಿಕ್ತು ಕೋಲಿ, ಕರುನಾಡಿನಲ್ಲಿ ಡಿಕೆಶಿ ಯುಗಾರಂಭ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಸಂಘಟನಾ ಚತುರ ಡಿಕೆಗೆ ಸಿಎಂ ಪಟ್ಟ, ಶ್ರಮಕ್ಕೆ ತಕ್ಕ ಪ್ರತಿಫಲ. ಮೂರು ವರ್ಷಗಳ ಹೋರಾಟ, ಬಂಡೆ ಪದಗ್ರಹಣಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿ. ದೊಡ್ಡಾಲಹಳ್ಳಿಯ ಕೆಂಪೇಗೌಡ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇದೇ ಕ್ಷಣಕ್ಕೆ ಅದೆಷ್ಟು ಹೋರಾಟ, ಅದೆಷ್ಟು ಪರಿಶ್ರಮ, ಪಕ್ಷದ ನಿಷ್ಠಾವಂತನ ಪ್ರಾರ್ಥನೆ ಕೊನೆಗೂ ಫಲಿಸಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲದ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷವೇ ತನ್ನ ಸರ್ವಸ್ವ ಅಂತ ಹಗಲಿರುಳೆನ್ನದೆ ದುಡಿದ ಕನಕಪುರ ಬಂಡೆ ಸಿಎಂ ಆಗಿ ಪದಗ್ರಹಣ ಸ್ವೀಕರಿಸಿದ್ದಾರೆ. ಅದ್ಭುತ ಕ್ಷಣಕ್ಕೆ ಹೈಕಮಾಂಡ್ ನಾಯಕರಿಂದ ಹಿಡಿದು ಗಣ್ಯಾತಿ ಗಣ್ಯರು ಸಾಕ್ಷಿಯಾದರು. ಸಂವಿಧಾನವನ್ನ ಕೈಯಲ್ಲಿ ಹಿಡಿದು ತಾವು ನಂಬೋ ಅಜ್ಜಯ್ಯನ ಹೆಸರಿನಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದರು. ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಪ್ರಮಾಣ ವಚನಕ್ಕೂ ಮುನ್ನ ವೇದಿಕೆ ಮುಂಭಾಗದಲ್ಲಿದ್ದ ಎಲ್ರಿಗೂ ಡಿಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ನೊಣವಿನ ಕೆರೆಯ ಅಜ್ಜಯ್ಯನ ಫೋಟೋಗೆ ಡಿಕೆಶಿ ಪುಷ್ಪಾರ್ಚನೆ ಮಾಡಿ ತಲೆಬಾಗಿ ನಮಸ್ಕರಿಸಿದ್ರು. ನೊಣವಿನಕೆರೆ ಪ್ರಸಿದ್ಧ ಶ್ರೀ ಕಾಡಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿ ಡಿಕೆ ಜಯಶೀಲ ಆಗಿದ್ದಾರೆ ಅಂದರು. ನಮ್ಮ ಪರಮ ಪೂಜ್ಯ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಮಹಾಸನ್ನಿಧಿಯವರ ಕೃಪಾಶೀರ್ವಾದದಿಂದ ಅವರು ಜಯಶೀಲರಾಗಿದ್ದಾರೆ. ಎಲ್ಲ ಭಕ್ತಾದಿಗಳ ತಮ್ಮೆಲ್ಲರ ಸಂಕಲ್ಪ ತಾವೆಲ್ಲರೂ ಗೆದ್ದೀರಿ ಅಂತ ಹೇಳ್ತಕ್ಕಂಥ ನನಗೆ ಭಾಳ ಸಂತೋಷ ತರ್ತಾ ಇದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ ಅದ್ಧೂರಿಯಾಗಿ ನಡೆಯಿತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದ್ರು. ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಪಾಲನೆ ಮಾಡಿದ್ದು ಸಾಕಷ್ಟು ವಿಶೇಷವಾಗಿತ್ತು. ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ರು. ಪ್ರತಿಯೊಬ್ಬ ಸ್ವಾಮೀಜಿಯ ಆಶೀರ್ವಾದ ಡಿಕೆ ಪಡೆದಿದ್ದು ಎಲ್ಲರ ಗಮನ ಸೆಳೆಯಿತು. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಡಿಕೆ ಜೊತೆ 13 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಡಿಕೆ ಇವತ್ತು ಸಿಎಂ ಆಗಿದ್ದಾರೆ ಅಂದ್ರೆ ಹೈಕಮಾಂಡ್ ಕೃಪಾ ಕಟಾಕ್ಷವೂ ಇದೆ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾಗಿಯಾದರು. ಇನ್ನು ದೂರವಾಣಿ ಕರೆ ಮೂಲಕ ಡಿಕೆಗೆ ಸೋನಿಯಾ ಗಾಂಧಿ ಶುಭ ಕೋರಿದ್ರು. ರಾಜ್ಯ ಮುನ್ನಡೆಸೋ ಅದಮ್ಯ ವಿಶ್ವಾಸ ನನಗಿದೆ, ಹೊಸ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿ ಅಂದಿದ್ದಾರೆ. ಅವರು ಕೂಡ ವಿಶ್ ಮಾಡಿದ್ರು, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನನ್ನ ಮೇಲೆ ಅವ್ರಿಗೂ ನಂಬಿಕೆ ಇದೆ. ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೇನೆ, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟೇ ಅಲ್ಲ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇರಳಂ ಸಿಎಂ ಸತೀಶನ್ ಸೇರಿ ಹಲವರು ಭಾಗಿಯಾಗಿದ್ರು. ವೇದಿಕೆಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಎಲ್ಲರೂ ಫೋಟೋ ಶೂಟ್ ಮಾಡಿಸಿಕೊಂಡ್ರು.
ರಾಜ್ಯದ 25ನೇ ಸಿಎಂ ಆಗಿ ಡಿಕೆ ಅಧಿಕಾರ ವಹಿಸಿಕೊಂಡಿದ್ದು ಸಾಮಾನ್ಯವಾದ ವಿಷಯವೇ ಅಲ್ಲ. ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಪ್ರವೇಶದ ಮೂಲಕ ಮುಖ್ಯಮಂತ್ರಿವರೆಗೂ ಪಯಣ ರೋಚಕವಾಗಿದೆ. ರಾಜ್ಯದ ಪ್ರಮುಖ ಒಕ್ಕಲಿಗ ನಾಯಕನಾಗಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತಾನೆ ನಂಬಿಕೆ ಇಟ್ಕೊಂಡಿದ್ದ ಡಿಕೆಗೆ ಕೊನೆಗೂ ಅವಕಾಶ ಬಂದೊದಗಿದೆ. ಪ್ರಮಾಣ ವಚನಕ್ಕೂ ಮುನ್ನ ಡಿಕೆಶಿ ತಾಯಿ ಗೌರಮ್ಮರ ಆಶೀರ್ವಾದ ಪಡೆದ್ರು. ಪದಗ್ರಹಣದಲ್ಲಿ ಕುಟುಂಬಸ್ಥರು ಭಾಗಿಯಾಗಿದ್ರು. ಡಿಕೆಶಿ ಪತ್ನಿ ಉಷಾ ಮಾತನಾಡಿ ನಾಡಿನ ಜನರಿಗೆ ಒಳ್ಳೆಯದು ಮಾಡಲಿ ಅಂದ್ರು. ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ ನಮ್ಮ ಯಜಮಾನ. ಅಪ್ಪನ ಆಡಳಿತವನ್ನ ನಾನು ಪ್ರೇಕ್ಷಕಿಯಾಗಿ ನೋಡ್ತೀನಿ ಅಂತ ಡಿಕೆ ಪುತ್ರಿ ಐಶ್ವರ್ಯ ಶುಭ ಹಾರೈಸಿದ್ರು. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಿ. TV9ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಾನು ಯಾರಿಗೂ ಆಹ್ವಾನ ಕೊಟ್ಟಿಲ್ಲ, ಅಭಿಮಾನಿಗಳು ಕಾರ್ಯಕರ್ತರು ಪ್ರೀತಿಯಿಂದ ಬಂದಿದ್ದಾರೆ ಅಂದ್ರು. ಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಮಾತಾಡ್ತಾ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಏನಂತೀರಿ? ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ, ನಾನಿವತ್ತು ರಾಜಕೀಯದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಡಿಕೆನೇ ಕಾರಣ ಅಂತ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಹೇಳಿದ್ರು. ಅವ್ರು ಅದನ್ನೆಲ್ಲವನ್ನು ಮೀರೇ ಇವತ್ತು ಈ ಹಂತದಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲ ಶಕ್ತಿನೂ ಭಗವಂತ ಕೊಟ್ಟಿದ್ದಾನೆ. ನನ್ನೂ ಕೂಡ ರಾಜಕಾರಣಕ್ಕೆ ಇವತ್ತು ನಾನೇನಾದರೂ ರಾಜಕಾರಣದಲ್ಲಿ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಸರ್ ಅವರೇ. ನಮ್ಮನ್ನು ರಾಜಕಾರಣಕ್ಕೆ ಕರ್ಕೊಂಡು ಬಂದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಅವ್ರು ನನಗೆ ಹೇಳಿದ್ದು ಅನಿವಾರ್ಯ ಆಗೋವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಅಂತ. ಸೊ ಅದನ್ನೇ ನಾವು ಕೂಡ ಮುಂದೆ ನಡೀತಾ ಇದ್ದೀವಿ. ಶಾಸಕ ಪ್ರದೀಪೇಶ್ವರ್ ಕೂಡ ಡಿಕೆಗೆ ಶುಭ ಕೋರಿದ್ರು. ಸಾಹೇಬರು ಸಂಘಟನೆಯಿಂದ ಮೇಲ್ ಬಂದವರು ಈ ಜವಾಬ್ದಾರಿನ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಅವ್ರು ಒಳ್ಳೇದಾಗಿ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇನ್ಮೇಲೆ ಡಿಕೆ ಯುಗಾರಂಭ ಆಗಿದೆ ಅಂತ ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಮಾಜಿ ಅಧ್ಯಕ್ಷ ನಲ್ಪಾಡ್ ಹೇಳಿದ್ರು. ಅವರ ಕಷ್ಟ ನೋಡಿದೀವಿ, ಇವತ್ತು ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ನನ್ನೊಬ್ಬನಿಗಲ್ಲ, ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಯುವಕರಿಗೆ ಸಂತೋಷ ಆಗಿದೆ. ಕಾಂಗ್ರೆಸ್ನ ವರ್ಕರ್ಸ್ಗೆ, ಪ್ರತಿಯೊಬ್ಬ ಕಾಂಗ್ರೆಸ್ ವರ್ಕರ್ ಇವತ್ತು ಸಂತೋಷ ಪಡ್ತಾ ಇದ್ದಾನೆ. ಗ್ರೌಂಡ್ ಲೆವೆಲಿಂದ ಕಷ್ಟಪಟ್ಟು ಬಂದರೆ ಮುಖ್ಯಮಂತ್ರಿ ಆಗ್ಬೋದು, ಪಕ್ಷನ ಕಟ್ಬೋದು, ಒಳ್ಳೆ ಒಂದು ಸ್ಥಾನಕ್ಕೆ ರೀಚ್ ಆಗ್ಬೋದು ಅನ್ನೋದು ಒಂದು ಮೆಸೇಜನ್ನು ನಾನು ಇವತ್ತು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯದ ಮೇಲೆ ಭವಿಷ್ಯ ನುಡಿತಾ ಇದ್ದ ಶಾಸಕ ಶಿವಗಂಗಾ ಬಸವರಾಜ್ ಭವಿಷ್ಯ ನಿಜವಾಗಿದೆ. ಡಿಕೆ ಒಳ್ಳೆ ಆಡಳಿತ ಕೊಡ್ತಾರೆ ಅಂದ್ರು. ಒಂದು ನಮ್ಮ ಬಹಳ ದಿನಗಳ ಆಸೆ ಈಡೇರಿದೆ. ಆ ದೇವರು ಭಗವಂತ ಅವ್ರಿಗೆ ಉತ್ತಮವಾದ ಆಡಳಿತ ನೀಡೋ ಒಂದು ಶಕ್ತಿ ಕೊಡಲಿ. ಪೂರಕವಾಗಿ ನಾವೆಲ್ಲ ಶಾಸಕರು ಬೆಂಬಲಕ್ಕಿದ್ದು ಉತ್ತಮ ಸರ್ಕಾರ ಕೊಡ್ತೀವಿ. ಡಿಕೆಶಿಗೆ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ತರೋ ಸಾಮರ್ಥ್ಯ ಇದೆ ಅಂತ ಮಾಜಿ ಸಂಸದೆ ನಟಿ ರಮ್ಯಾ ವಿಶ್ವಾಸ ವ್ಯಕ್ತಪಡಿಸಿದ್ರು. ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ? ಹೈಕಮಾಂಡ್ ನಾಯಕರ ಜೊತೆ ಲೋಕಭವನದಿಂದ ವಿಧಾನಸೌಧದವರೆಗೂ ನೂತನ ಸಿಎಂ ಡಿಕೆ ರೋಡ್ ಶೋ ಮಾಡಿದ್ರು. ರಸ್ತೆಯುದ್ದಕ್ಕೂ ಸೇರಿರೋ ಅಭಿಮಾನಿಗಳು ಕಾರ್ಯಕರ್ತರತ್ತ ಕೈ ಬೀಸಿದ್ರು. ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕರುನಾಡಿನಲ್ಲಿ ಇಂದಿನಿಂದ ಡಿಕೆ ಶಿವಕುಮಾರ್ ಸರ್ಕಾರ್ ದರ್ಬಾರ್ ನಡೆಯಲಿದೆ. ಟ್ರಬಲ್ ಶೂಟರ್ ಅಂತಾನೆ ಕರೆಸ್ಕೊಳ್ಳೋಕೆ ಡಿಕೆ ಅದೆಷ್ಟು ಸಮಸ್ಯೆ ಸವಾಲುಗಳನ್ನ ಮೆಟ್ಟಿ ರಾಜ್ಯಭಾರ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಂಗಳೂರು.